ಹಾಯ್ ಎವ್ರಿವನ್. ಸೊ ಇವತ್ತೊಂದು ಫಂಕ್ಷನ್ ಹೋಗ್ಬೇಕಿತ್ತು, ಕಾರ್ ಕೆಟ್ಟೋಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಮನೆಗೆ ಊಟ ಮಾಡೋಣ ಅಂತ ಬಂದೆ. ಊಟ ಮಾಡುವಾಗ ಏನು ಗೊತ್ತಾ, ಸೊ ತುಂಬ ಜನಗಳಿಗೆ ಊಟಕ್ಕಿಂತ ಮುಂಚೆ ನೀರು ಕುಡಿಯೋ ಅಭ್ಯಾಸ ಇರಲ್ಲ. ಸೊ ನೀವು ಊಟಕ್ಕಿಂತ ಮುಂಚೆ ನೀರು ಕುಡಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ನೀವು ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಥರ ಏನೂ ಆಗೋಲ್ಲ. ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡೀರಿ, ಒಂದು ಕಾಲು ಗಂಟೆ ನಂತರ ಊಟ ಮಾಡಿ. ತುಂಬ ಜನಗಳಿಗೆ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ನಿಮ್ಮ ಬಾಡಿ ಐಡಿಯಲ್ ವೆಯ್ಟಲ್ಲಿ ಇರಬೇಕು ಅಂತ ಅನಿಸಿದರೆ, ಸೊ ನೀವೇನು ಮಾಡ್ಬೋದು, ನೀರು ಕುಡ್ದೊಂದು ಕಾಲು ಗಂಟೆ ಆದಮೇಲೆ ಯಾವುದಾದ್ರು ಹಣ್ಣು ತಿಂದು ಊಟ ಮಾಡಿ. ಹಣ್ಣು ತಿಂದರೆ ಅರ್ಧ ಹೊಟ್ಟೆ ಅಲ್ಲೇ ತುಂಬೋಗ್ಬಿಡುತ್ತೆ, ಊಟ ಕಡಿಮೆ ಸೇರುತ್ತೆ. ಸೊ ಇದರಿಂದಾಗಿ ನಿಮ್ಮದು ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಆಗುತ್ತೆ, ಅಥವಾ ಐಡಿಯಲ್ ವೆಯ್ಟೇ ನೀವು ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸೋ ಥರ ಈ ಥರ ಹಣ್ಣು ತಿಂದು ನಂತರ ಊಟ ಮಾಡಿದರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ದು ಏನಾದ್ರು ಟಿಪ್ಸ್ ಬೇಕಂದರೆ ಸೊ ನಾನು ಕೆಳಗಡೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ನೀವು ಆಫೀಸ್ ವಿಸಿಟ್ ಮಾಡ್ಬೋದು. ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೆಂಡ್ಸ್ ಎಲ್ಲ ಮೂವಿ ಹೋಗೋಣ ಅಂತ ಕರೆದ್ರು. ಸೊ ಎಡಗೈ ಅಪಘಾತಕ್ಕೆ ಕಾರಣ, ಯಾರ್ಯಾರೆಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಾ ನೀವಂತೂ ಈ ಮೂವಿ ನೋಡಲೇಬೇಕು. ಮತ್ತು ಕನ್ನಡದವ್ರು ಬೆಳೆಸ್ತಾ ಇನ್ಯಾರು ಬೆಳೆಸ್ತಾರೆ. ಸೊ ಮಿಸ್ ಮಾಡಿದೆ ಈ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.